ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ಬೆಳಗ್ಗೆ ಅಂದ್ರೆ 10 ಗಂಟೆ ಆಗ್ತಾಯಿದೆ. ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಒಂದು ಲೈಕ್ ಮಾಡಿ, ಮತ್ತು ವಿಡಿಯೋ ಅನಿಸೋಕ್ಕಿಂತ ಯಾವ ರೀತಿ ಅಂತ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ, ನಮಗೂ ಗೊತ್ತಾಗುತ್ತೆ. ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಎಲ್ಲಿವರೆಗೂ ಬ್ಲಾಗ್ ಹೋಗುತ್ತೆ ಅಂತ ಐಡಿಯಾ ಇಲ್ಲ, ಗೊತ್ತಿಲ್ಲ. ಅಂದರೆ ನಾನು ದೋಸೆ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ಹಾಗೆ ಇವಾಗೇ ರುಬ್ಬಿ ಇವಾಗೇ ಮಾಡ್ತಾ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಅದಕ್ಕೆ ನಾನು ಏನು ಹಾಕಿದೆ, ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ಕೂಡ ಹೇಳ್ತೀನಿ. ಯಾವಾಗಲೂ ದೋಸೆ ಮಾಡ್ತಾ ಇದ್ದೆ, ಆದರೆ ಅವಾಗೇ ರುಬ್ಬಿ ಅವಾಗೇ ಮಾಡಿದ್ರೆ ಒಂಥರ ಬೇರೆಯೇ ಆಗುತ್ತೆ ಅದು. ಆದರೆ ಇದು ಆ ಥರ ಆಗಿಲ್ಲ, ತುಂಬ ಚೆನ್ನಾಗಿ ಬರ್ತಾಯಿದೆ. ಅದಕ್ಕೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬನ್ನಿ, ನಾನು ತೋರಿಸ್ತೀನಿ. ಈಗ ನೋಡಿ ಎಷ್ಟು ಗರಿ ಗರಿಯಾಗಿ ಎಷ್ಟು ತಿಳುವಾಗಿ ಬಂದಿದೆ ಅಂದರೆ ದೋಸೆ ನೋಡಿ, ತುಂಬ ತಿಳುವಾಗಿದೆ. ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಇಲ್ವಾ? ನೋಡಿ ಎಷ್ಟು ತಿಳುವಾಗಿ ಬಂದಿದೆ. ಈ ಥರ ಹಿಡಿದ್ರೆ ಗೊತ್ತಾಗುತ್ತೆ ನೋಡಿ, ತುಂಬ ತಿಳುವಾಗಿ. ಕಲರ್ ಕೂಡ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಕಲರ್ ಕೂಡ ದೋಸೆದು. ನಾನು ಇವಾಗ ಮಾಡಿ ತೋರಿಸ್ತೀನಿ. ಭಾಗ್ಯ ನಾಷ್ಟ ಮಾಡ್ತಾ ಇದ್ದಾಳೆ ನೋಡಿ. ನನಗಂತೂ ಆ ಥರ ದೋಸೆ ಅಂದರೆ ತುಂಬಾ ಇಷ್ಟ. ಚಟ್ ದೋಸೆ ಅಲ್ಲ, ಅದು ಮಸಾಲೆ ದೋಸೆ ಥರ. ಅದರೊಳಗಡೆ ಆಲೂಗಡ್ಡೆ ಹಾಕಿದ್ರೆ ಮಸಾಲೆ ದೋಸೆನೇ, ಆಲೂಗಡ್ಡೆ ಹಾಕಿಲ್ಲ ಅಂದರೆ ಮಸಾಲೆ ದೋಸೆ ಥರ ಅಷ್ಟೇ ಅದು. ಹಾಗೆ ನಾನಿಲ್ಲಿ ಚಟ್ನಿ ಕೂಡ ಮಾಡಿದ್ದೀನಿ. ಚಟ್ನಿ ಮಾಡಿದ್ದೀನಿ ನೋಡಿ. ಚಟ್ನಿಗೂ ಕೂಡ ಅಷ್ಟೇ ತುಂಬ ಸಿಂಪಲ್ಲಾಗಿ ಚಟ್ನಿ ಮಾಡಿದ್ದೀನಿ. ಕೊತ್ತಂಬರಿ ಕರಿಬೇವು ಏನೂ ಕೂಡ ಇರಲಿಲ್ಲ, ಮತ್ತು ಕಾಯಿ ಕೂಡ ಇರಲಿಲ್ಲ. ಕಡಲೆ ಬೀಜ ಮತ್ತು ಹುರ್ಗಡ್ಲೆ, 2 ಹಸಿಮೆಣ್ಸಿನ್ಕಾಯಿ ಇಷ್ಟೇ ಹಾಕ್ಕೊಂಡು 3 ಇದರಲ್ಲಿ ನಾನು ಆ ಚಟ್ನಿನ ಮಾಡಿದ್ದೀನಿ. ಚಟ್ನಿ ಕೂಡ ಹೆಂಗಾಗಿದೆ ಅಂತ ಬಗ್ಗೆ, ಹೆಂಗಾಗಿದೆ ಬಗ್ಗೆ? ಹಾಂ, ಸೂಪರ್ ಚೆನ್ನಾಗಾಗಿದೆ. ಚಟ್ನಿದು ಒಂದು ಒಳ್ಳೆ ಘಮ ಬರ್ತಾಯಿದೆ ನೋಡಿ. ನನಗೆ ಗೊತ್ತಾಗಿಲ್ಲ, ನನ್ನ ಭಾಗ್ಯನಿಗೆ ಹೇಳಿದೆ, ಬಗ್ಗೆ ಏನಿಲ್ಲ ಬಗ್ಗೆ, ಈ ಚಟ್ನಿ ಹೆಂಗಾಗುತ್ತೋ ಗೊತ್ತಿಲ್ಲ, ತಿನ್ನೋಕ್ಕಾಗುತ್ತಾ ಚೆಲ್ಲಕ್ಕಾಗುತ್ತಾ, ಮಾಡೋದನ್ನು ಮಾಡಿಬಿಡ್ತೀನಿ ಅಂತ ರುಬ್ಬಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಚಟ್ನಿ ಕೂಡ. ಇವಾಗ ದೋಸೆ ಹಾಕಿ ತೋರಿಸ್ತೀನಿ ನಿಮಗೆ ನಾನು, ಮತ್ತು ಹಾಕ್ತಾನೆ ಅದಕ್ಕೆ ಏನೆಲ್ಲ ಹಾಕಿದೆ, ಯಾವ ರೀತಿ ರುಬ್ಕೊಂಡೆ ಅಂತ ಕೂಡ ಹೇಳ್ತೀನಿ. ಸಡನ್ನಾಗಿ ನೈಟು ನೆನೆಸಿದ್ದೆ ನಾನು, ಒಂದು 6 ಗಂಟೆ ಹಂಗೆ ನೆನೆಸಿದ್ವಿ ಅಕ್ಕಿ. ಒಂದು 11 ಗಂಟೆ ಹಂಗೆ ರುಬ್ಬಿಟ್ಬಿಡಮ್ಮ ಅಂತ. ಅವತ್ತು ಏನಾಯ್ತಂದರೆ ರುಬ್ಬೋದೇ ಮರ್ತೋಗ್ಬಿಡ್ತು ನೈಟು. ಯಾಕೆ ಮರ್ತೋಯ್ತು ಅಂತ ಕೇಳಿ ಹೇಳ್ತೀನಿ. ಬಿಗ್ ಬಾಸ್ ನೋಡ್ತಾ ನೋಡ್ತಾ ಏನು ಮಾಡಿದ್ದೀವಿ, ಅಲ್ಲಿ ರುಬ್ಬಿದ್ದು ಎಲ್ಲ ಮರ್ತೋಯ್ತು ಅಕ್ಕಿ ರುಬ್ಬೋದು. ಅದು ನೋಡ್ತಾ ನೋಡ್ತಾ ಹಂಗೆ ನೋಡಿಬಿಟ್ಟು ನಿದ್ದೆ ಮಾಡಿಬಿಟ್ವಿ. ಇವಾಗ ಮತ್ತೆ ಅದೇ ಕೆಲಸ ನಡೀತಾ ಇದೆ ನೋಡಿ. ನೈಟ್ ನಾನು ನೋಡಿದ್ದು, ಭಾಗ್ಯ ಇವಾಗ ನೋಡ್ತಾ ಇರೋದು. ಮತ್ತೆ ಬಿಗ್ ಬಾಸ್ ಈಗ ನೋಡಿ. ಇವತ್ತೊಂದು ದಿವಸ ಇದೆ, ಭಾನುವಾರ ಎಲ್ಲ. ಡೈಲಿ ನೋಡ್ತೀವಿ, ಆದರೆ ಅಷ್ಟಕ್ಕಷ್ಟೇ ಅಂತ ಮುಗಿಯೋವರೆಗೂ ನೋಡ್ತೀನಿ ನಾನಂತೂ ಫುಲ್ಲು ಡೈಲಿ. ಭಾಗ್ಯ ಅಷ್ಟಕ್ಕಷ್ಟೇ ನೋಡಿ ಮಲ್ಕೊತಾಳೆ. ಇವತ್ತು ಮಸ್ತಾಗಿದೆ ಮೀಟಿಂಗು, ನೋಡಲೇಬೇಕು. ಏನದು ವಾರದ ಜೊತೆ ಕಿಚನ್ ಕತೆನಾ ಏನು ಗೊತ್ತಿಲ್ಲ. ಸೂಪರ್ ಸಂಡೇ ವಿತ್ ಭಾಷಾ ಸುದೀಪ್ ಅಲ್ಲ, ಅದು ಭಾನುವಾರ ಬರೋದು. ಈ ಶನಿವಾರ ಬಂದ್ಬಿಟ್ಟು ವಾರದ ಕತೆ ಕಿಚನ್ ಜೊತೆ. ಅದು ಒಂದ್ ದಿವಸ ಎಲ್ಲ ಹಂಗೆ. ಶನಿವಾರ ಬಂದ್ಬಿಟ್ಟು ವಾರದ ಕತೆ ಕಿಚನ್ ಜೊತೆ, ಭಾನುವಾರ ಬಂದ್ಬಿಟ್ಟು ಸೂಪರ್ ಸಂಡೇ ವಿತ್ ಭಾಷಾ ಸುದೀಪ್. ಚೆನ್ನಾಗಿರುತ್ತೆ ಮೀಟಿಂಗ್, ಚೆನ್ನಾಗಿದೆ ನೋಡಿ. ತವ ಈ ಅವತಾರದಲ್ಲಿದೆ, ಇದರಲ್ಲೇ ಆ ಥರ ದೋಸೆ ಬರ್ತಾ ಇದೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಎಣ್ಣೆ ಹಾಕಲ್ಲ, ಎಣ್ಣೆ ಹಾಕದೇನೆ ಹಾಗೆ ಮಾಡೋದು. ತವನ ಕಾದಿರ್ತಲ್ಲ, ಸ್ವಲ್ಪ ನೀರು ಹೊಡ್ಕೊಂಬಿಡಿ. ನೀರು ಹೊಡೆದು ಸ್ವಲ್ಪ ತವನ ಒರೆಸ್ಕೋಬೇಕು. ಈ ರೀತಿ ಒರೆಸ್ಕೊಂಡು, ಹಿಟ್ಟು ಕಮ್ಮಿ ತಗೊಳ್ಳಿ. ಮಸ್ತ್ ನೋಡಿ ದೋಸೆ ಹೆಂಗೆ ಬಂದಿದೆ ಅಂತ. ಗೊತ್ತಾಗಿದೆ, ಆದರೆ ತುಂಬ ಗರಿ ಗರಿಯಾಗಿ ಬರ್ತಾ ಇದೆ. ಅದೇ ತುಂಬ ಈ ಥರ ತಿನ್ಬೇಕನ್ನೋರಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಎಲ್ಲ ದೋಸೆನೂ
ಇದೇ ಥರ ಮಾಡಿದ್ದೀನಿ ನೋಡಿ. ದೋಸೆ ಈ ಥರ ಯಾರಿಗೆ ಬೇಕು ಕಮೆಂಟ್ ಮಾಡಿ, ಕಳಿಸ್ಕೊಡ್ತೀನಿ ಪಾರ್ಸಲ್. ಕರಮ್ ಕರಮ್ ಅನ್ನಕತ್ತಾವಲ್ಲ, ಮಸ್ತ್ ರುಚಿ ಅಂತೂ ಭಾರಿ ಆಗ್ಯಾವ. ಮತ್ತು ಹಿಟ್ಟಿಗೆ ಏನು ಹಾಕಿದ್ದೀನಿ ಅಂತ ಹೇಳಿಲ್ಲಲ್ಲ, ಏನು ಹಾಕಿಲ್ಲ ರೀ, ಉದ್ದಿನಬೇಳೆ ಹಾಕೀನಿ ಅಷ್ಟೇ, ಏನಿಲ್ಲ. ಉದ್ದಿನಬೇಳೆ ಹಾಕೀನಿ ಮತ್ತು ನೈಟ್ ಫುಲ್ ನೆನೆಸಿವಲ್ಲ, ಮುಂಜಾನೆ ರುಬ್ಬೋ ಟೈಮ್ದಾಗ ಸ್ವಲ್ಪ ಅನ್ನ ಹಾಕೀನಿ, 1 ಚಮಚ ಹಾಕೀನಿ. ಎಷ್ಟು ಅಂದ್ರೆ ನೋಡಿರಿ, ಈ ಚಮಚದಲ್ಲೇ 1 ಚಮಚ ಅನ್ನ ಹಾಕೀನಿ, ಹಾಕ್ಕೊಂಡು ರುಬ್ಕೊಂಡೀನಿ. ಯಾವಾಗಲೂ ಹಾಗೆ ಮಾಡ್ತಿದ್ದೆ, ಆದರೆ ಇಷ್ಟು ಇದು ಬರ್ತಿರ್ಲಿಲ್ಲ. ಇವಾಗ ಯಾಕೆ ಆ ಥರ ಬಂದಿದೆ ಅಂತ ಕೇಳಿದ್ರೆ, ರುಬ್ಬೋ ಟೈಮಲ್ಲಿ ಮಿಕ್ಸಿ ಮಾಡ್ತೀವಲ್ವ, ಆ ಟೈಮಲ್ಲಿ ನಾವು ಅಕ್ಕಿ ರುಬ್ಬಬೇಕಾದ್ರೆ ನೀರು ಹಾಕ್ಕೋಬಾರ್ದು. ಅಕ್ಕಿ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು. ತುಂಬ ಗಟ್ಟಿ ಆದಮೇಲೆ ಒಂದು ಅರ್ಧ ಕಪ್ಪೋ 1 ಕಪ್ಪೋ ನೀರು ಹಾಕ್ಕೋಬೇಕು. ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು. ಹಿಟ್ಟು ಮಾತ್ರ ರುಬ್ಕೋಬೇಕಂದ್ರೆ ಗಟ್ಟಿಯಾಗಿ ರುಬ್ಕೋಬೇಕು. ಹಿಟ್ಟಿಗೆ ನೀವೇನಾದರೂ ನೀರು ಹಾಕಿ ರುಬ್ಕೊಂಬಿಟ್ರೆ ಅಕ್ಕಿಗೆ ಅದು ನೀರು ಆಗಬಾರ್ದು ಹಿಟ್ಟು, ಆವಾಗ ದೋಸೆ ಚೆನ್ನಾಗಿ ಬರಲ್ಲ. ಹಿಟ್ಟು ರುಬ್ಬೇಕಾದ್ರೆ ಗಟ್ಟಿಯಾಗಿ ರುಬ್ಕೋಬೇಕು. ಆಮೇಲೆ ಬೇಕಾದರೆ ನಮ್ಗೆ ಎಷ್ಟು ತಿಳು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತಿಳು ಮಾಡ್ಕೋಬೋದು. ಇವಾಗ ಹಂಗೆ ಬರ್ತಾಯಿದೆ ನೋಡ್ರಿ. ದೋಸೆ ಒಂಚೂರು ತವೆಗೆ ಅಂಟಲ್ಲ, ಆ ಥರ ನೋಡ್ರಿ. ಎಷ್ಟು ಮಸ್ತ್ ಐತೆ, ತುಂಬ ಸುಲಭವಾಗಿ ಬೇಗನೆ ಮಾಡ್ಕೋಬೋದು. ನಾನು ಹೇಳ್ದಂಗೆ ನೀವು ಹಿಟ್ಟು ರುಬ್ಬೇಕಾದ್ರೆ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಜಾಸ್ತಿ. ಬೇಕಾದರೆ ನೀವು ಆಮೇಲೆ ಬೇಕಾದರೆ ನೀರು ಹಾಕ್ಕೊಳ್ಳಿ, ಓಕೆ ಚೆನ್ನಾಗಿರುತ್ತೆ. ಆದರೆ ಅಷ್ಟೇ ನೀರು ಹಾಕ್ಕೊಂಡು ರುಬ್ಕೋಬೇಡಿ. ನಾನಿಲ್ಲಿ ಸ್ವಲ್ಪ ದಪ್ಪ ಮಾಡ್ಕೊತಾ ಇದ್ದೀನಿ, ಮಸಾಲೆ ದೋಸೆ ಥರ ಫುಲ್ಲು ನೋಡಿ. ಸ್ವಲ್ಪ ದಪ್ಪ ಹಾಕ್ಕೊಂಬಿಟ್ರೆ, ಕೆಳಗಡೆ ಗರಿ ಗರಿಯಾಗಿ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಒಳಗಡೆ ಸಾಫ್ಟಾಗಿರುತ್ತೆ, ಮೇಲೆ ಗರಿ ಗರಿಯಾಗಿರುತ್ತೆ. ತುಂಬ ದೊಡ್ಡದಾಗಿ ಹರಡೋದನ್ನೆಲ್ಲ ತವನೇ ಫುಲ್ಲು ಮುಳುಗೋಗ್ಬಿಡುತ್ತೆ. ಈ ರೀತಿ ಹಿಟ್ಟನ್ನ ರುಬ್ಕೊಳ್ಳಿ. ಆದರೆ ಹಿಟ್ಟು ರುಬ್ಬಿದ್ರೆ ಫುಲ್ ನುಣ್ಣಗಾಗ್ಬೇಕು, ಪೂರ್ತಿ ನುಣ್ಣಗೆ ಬೆಣ್ಣೆ ಥರ ಬರ್ಬೇಕು ಹಿಟ್ಟು. ಆ ರೀತಿ ನೀವು ರುಬ್ಕೊಂಡ್ರೆ ಮಾತ್ರ ಈ ರೀತಿ ದೋಸೆನೂ ಚೆನ್ನಾಗಿ ಬರುತ್ತೆ. ಇವತ್ತು ನಾನು ಕಂಡು ಹಿಡಿದಿರುವಂಥ ಅಕ್ಕಿ ಹಿಟ್ಟು ನಾನೇ ಕಂಡು ಹಿಡಿದೆ. ಈ ಥರ ನೀವು ಕೂಡ ಒಂದ್ಸತಿ ಆ ರೀತಿ ರುಬ್ಬಿ ನೋಡಿ. ಹಿಟ್ಟು ಖಾಲಿ ಮತ್ತು ಎಷ್ಟು ನೈಸ್ ನೋಡ್ರಿ. ಹಿಟ್ಟು ನೋಡ್ರಿ ಎಷ್ಟು ನೈಸ್ ಐತಿ ನೋಡಿ, ಹೆಂಗೆ ಹೊಳಿಯಕತ್ತದ. ಈ ಥರ ಆಗ್ಬೇಕು ಹಿಟ್ಟು. ದೋಸೆ ನೀವು ಹೆಂಗೆ ಹೇಳ್ತೀರಿ ಹಂಗೆ ಬರ್ತಾವೆ. ಮುಗಿತೇನಿ ನಾಷ್ಟ ತಿನ್ನೋದು ಆಯಿತಾ? ಇದಲ್ಲಿಡು ದೋಸೆ ತೆಳಗೆ ಸಾಕು, ನನಗೂ ಅದೊಂದು ತೊಗೊಂಡು ತೆಗೆದುಬಿಡ್ತೀನಿ. ಪ್ಲೇಟ್ ಬಿಡು, ಇದು ತೊಗೋ. ಆಯ್ತು ರೀ, ಮಧ್ಯಾಹ್ನಕ್ಕೆ ಪಡ್ಡು ಗಿಡ್ಡು ಹಾಕೊಂಡ್ಬಿಡೋಣ ಒಂದು ಥೋಡೆ. ಲಾಸ್ಟ್ ದೋಸೆ ಇದು. ನೀನೇನು ತೆಗಿಬೇಡ, ಅದಿನ್ನು ಬೇಯಬೇಕು. ಇಲ್ಲೆಲ್ಲ ಇನ್ನೂ ಕಲರ್ ಬರಬೇಕು ನೀಟಾಗಿರೋ. ಓಕೆ, ಈ ವಿಡಿಯೋದಲ್ಲಿ ನಿಮಗೆ ಈ ದೋಸೆದೊಂದು ಟಿಪ್ಸ್ ಅಂತಲೇ ಅನ್ಕೋಬೋದು. ಟ್ರೈ ಮಾಡಿ. ದೋಸೆ ಎಲ್ಲರೂ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಕೆಲವೊಂದೊಂದು ಆ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತುಂಬಾ ಸುಲಭವಾಗಿ ಕೂಡ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ದೋಸೆ ಬಾ, ನನಗಂತೂ ತುಂಬ ಇಷ್ಟ ಆಯಿತು ದೋಸೆ. ದೋಸೆ ಅಮ್ಮ ದೋಸೆ, ಇದು ಭಾಗ್ಯ ಸುಟ್ಟ ದೋಸೆ ಅಲ್ಲ, ನಾನೇ ಸುಟ್ಟಿರೋ ದೋಸೆ. ಅಮ್ಮ ಇಲ್ಲಿ ನೋಡಿ ತವಾ ದೋಸೆ. ಯಾರಿಗಿಷ್ಟ ಆಗಲ್ಲ ರೀ ಈ ಥರ ದೋಸೆ ಮಾಡಿಕೊಟ್ರೆ? ಇಲ್ಲಿ ಅಮ್ಮ ಇದು ದೋಸೆ ತವಾ ಹೆಂಗಿದೆ ಅದು ಹಂಗೆ ಬಂದ್ಬಿಟ್ಟೈತೆ. ಓಕೆ ಫ್ರೆಂಡ್ಸ್, ಭಾಗ್ಯ ತಿಂದ್ಬಿಟ್ಟಿರೋ ತಟ್ಟೆಲಿ ನಾನು ತಿನ್ನೋದೀಗ. ಬನ್ನಿ ನೀವು ನಾಷ್ಟ ಮಾಡೋಣ. ಹಾಗೆ ಒಂದು ಫೋಟೋ ತೊಡನ್ರಿ. ಹಿಂಗೆ ನಿಮ್ದು ಬೆಳಕು ಬರಾಕತ್ತೈತ್ರಿ, ಈ ಕಡೆ ಬರ್ರಿ ಸ್ವಲ್ಪ ಸೈಡಿ. ಭಾಗ್ಯದೊಂದು ಫೋಟೋ ಹೊಡೆದೇವ್ರಿ ನೋಡ್ರಿ, ಹಂಗೆ ಮಾಡ್ತಾ ಹೋಗ್ತಿರ್ತಾರ. ಯಾವತ್ತು ಕೈಯ ಅನ್ನಲ್ಲಿ ಹಿಡ್ಕೊಂಡು ಆಟ ಆಡಬಾರ್ದು. ರೊಕ್ಕ ಅನ್ನ ತುಂಬಾ ಅಮೂಲ್ಯವಾಗಿದ್ದು. ಇಷ್ಟು ದೊಡ್ಡ ದೋಸೆ ನೋಡ್ರಿ, ಸಾಕ್ಬಿಡ್ರಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ನಾಷ್ಟ ಮಾಡ್ತೀನಿ. ನಾಷ್ಟ ಮಾಡಿ
ಮತ್ತೆ ನಿಮಗೆ ಸಿಗ್ತೀನಿ. ದೋಸೆ ಮತ್ತು ಚಟ್ನಿ ತುಂಬಾ ಚೆನ್ನಾಗಾಗಿದೆ. ಇದು ತಿಂದು ಖಾಲಿ ಮಾಡೋವರೆಗೂ ಸಮಾಧಾನ ಇಲ್ಲ ನನಗೆ. ವಾಹ್, ಯಾವ ಹೋಟೆಲ್ಗೂ ಹೋಗಬೇಡ ಇದು ಅಷ್ಟ. ಯಾವ ಹೋಟೆಲ್ಗೂ ಹೋಗೋದು ಬೇಡ ಬೇಡ. ವಾ ಸೂಪರ್. ಏನು ರುಚಿ ಬಂತ್ರಿ ಬಾಯಿಗೆ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ.